ಕಳೆದ 2.5 ವರ್ಷಗಳಿಂದ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ. ಅಫ್ಕೋರ್ಸ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂತಿದ್ದಾರೆ, ಆ ಸ್ಥಾನದಲ್ಲಿ ಯಾರು ಬೇರೆ ಯಾವ ಖಾಲಿ ಇಲ್ಲ. ಆದರೂ ಕೂಡ 3 ತಿಂಗಳಿಗೆ 6 ತಿಂಗಳಿಗೆ ಒಬ್ಬೊಬ್ಬರು ಬಂದ್ಬಿಟ್ಟು ಅವರೇ ಮುಂದುವರಿತಾರೆ, ಇಲ್ಲ ಮತ್ತಾರೋ ಬಂದು ಕೂತ್ಕೋತಾರೆ ಎನ್ನುವಂಥ ಚರ್ಚೆ ಆಗ್ತಿದೆಯಲ್ಲ, ಅದನ್ನೂ ಮಾಧ್ಯಮದಲ್ಲಿ ಬಹಿರಂಗವಾಗಿ ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಕಡೆಯಿಂದ ಬಂದ ಉತ್ತರ ಇದು BJPಯ ಅಪಪ್ರಚಾರ, ಅಪವಾದ. ನೋಡಿ, BJP ಇದರಲ್ಲಿ ಕೊಡೋದು ಏನಿಲ್ಲ, ತೊಗೊಳೋದೇನಿಲ್ಲ. ಯಾಕಂದ್ರೆ ನಾವ್ಯಾರು ಮುಖ್ಯಮಂತ್ರಿ ಮಾಡಕ್ ಹೊಂಟಿಲ್ಲ ಅಥವಾ ಮುಖ್ಯಮಂತ್ರಿ ಬದಲಾವಣೆನೂ ನಮ್ಮ ಅಜೆಂಡಾದಲ್ಲಿ ಇಲ್ಲ. ನಿಮ್ಮವ್ರು ಯಾರು ಹೋಗಲ್ಲಿ ಕೂತ್ಕೊಳ್ಳಲ್ಲ, ನಾವು ಏನು ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ಜನ ನೋಡಿ, ನಮ್ಮ ಕರ್ನಾಟಕದ ಜನ ಈ ಸಲ 2023 ಮೇದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೀವೊಂದು ವಿರೋಧ ಪಕ್ಷವಾಗಿರ್ರಿ, ರಚನಾತ್ಮಕ ಹೋರಾಟ ಮಾಡಿರಿ ಅಂತ ನಮಗೆ ಮ್ಯಾಂಡೇಟ್ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮೆಜಾರಿಟಿ ಕೊಟ್ಟು ಚೆನ್ನಾಗಿ ನೀವು ಸರ್ಕಾರ ಮಾಡ್ರಪ್ಪ ಅಂತ ಅವ್ರಿಗೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ದಾರೆ. ಇದು ಮುಖ್ಯಮಂತ್ರಿ ಗಾದೆ ವಿಚಾರ ಏನಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ನಮ್ದು ಏನು ರೋಲು ಇಲ್ಲ, ನಮ್ಮ ಪಾತ್ರನೂ ಇಲ್ಲ, ಯಾವುದೇ ರೀತಿಯಾದಂಥ ನಮ್ಮ ಇಂಟರ್ವೆನ್ಷನ್ನು ಇಲ್ಲ. ನಿಮ್ಮ ಸೃಷ್ಟಿ ಅದು ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನಾಗಲಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ, ಮಾನ್ಯ ಅಧ್ಯಕ್ಷರು, ಮಾನ್ಯ ವಿರೋಧ ಪಕ್ಷ ನಾಯಕರು ಹಿಡ್ಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ಇಡ್ತೇವೆ. ನಮ್ಮಲ್ಲಿ ಇಲ್ಲೇ ಇಲ್ಲ, ನಾವು ಒಂದು ರಚನಾತ್ಮಕವಾಗಿ ಹೋರಾಟ ಮಾತ್ರ ಇದೆ. ಇದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ, ಇದು ನಮ್ಮ ಏನೂ ಸಂಬಂಧ ಇಲ್ಲ. ಆದರೆ ನಾನು ಹೇಳೋದು, ಅನೇಕ ತಮ್ಮ ಮೀಡಿಯಾದವರು, ಪ್ರಿಂಟ್ ಮೀಡಿಯಾ ಆಗಲಿ ಆಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಎಲ್ಲರೂ ಕೇಳ್ತಾರೆ ನೀವೇನು ಅಂತೇಳಿ. ಅವಾಗ ಮಾತ್ರ ನಾವು ರಿಯಾಕ್ಟ್ ಮಾಡ್ತೇವೆ ವಿನಾ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು ನಮ್ಗೇನು ಫರಕಿಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಆಗಿದ್ರು ಫರಕಿಲ್ಲ, ಜಾರಕಿಹೊಳಿ ಅವರಾದ್ರೂ ಫರಕಿಲ್ಲ, ಅಥವಾ ನಮ್ಮ ಪರಮೇಶ್ವರ್ ಕುಂತರು ನಮಗೇನು ಫರಕಿಲ್ಲ. ನಮಗೇನು ಅಪ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಿ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬರ್ತಾ ಇಲ್ಲ, ನಮಗೆಲ್ಲ ಇವತ್ತು ಕಾಂಗ್ರೆಸ್ MLAಗಳಿಗೆ ಕೂಡ ಅಭಿವೃದ್ಧಿ ಮಾಡಕ್ಕೆ ದುಡ್ಡು ಬರಲಾರದಂಥ ಪರಿಸ್ಥಿತಿ ಒಳಗೆ ಸರ್ಕಾರ ಬಂದೈತಿ. ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾಡ್ರಿ ಅಂತ ಹೇಳ್ತು. ನಮ್ಮ ಮುಖ್ಯಮಂತ್ರಿ ಯಾರಿದ್ರು ನಮಗೆ ಸಂಬಂಧ ಇಲ್ಲ. ಆದರೆ ಒಂದು ಪೊಲಿಟಿಷಿಯನ್ ಆಗಿದ್ದ ಕಾರಣಕ್ಕಾಗಿ ಮತ್ತು ನಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು 3 ಬಾಗಿಲ ಒಂದು ಆಗಿದ್ದು ಸತ್ಯ. ಅದರಲ್ಲಿ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಇವತ್ತು 3 ಗುಂಪಾಗಿ ಚದುರುವಂಥದ್ದಾಗ್ತಾ ಇದೆ. ಒಂದು ಸಿದ್ದರಾಮಯ್ಯನವ್ರ ಬಣ, ಇನ್ನೊಂದು DK ಅವ್ರ ಬಣ, ಇನ್ನೊಂದು ಸತೀಶ್ ಜಾರಕಿಹೊಳಿ 5 ಬಣ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಇವ್ರನ್ನವರು BJP ಅವ್ರು ಯಾವ್ದಾದ್ರು ಸ್ಟೇಟ್ಮೆಂಟ್ ಮಾಡಿದಾರಾ? ಯಾರು ಮಾಡಿಲ್ಲ. DK ಶಿವಕುಮಾರ್ ಕಡೆದವರು ಯಾರೋ ಸ್ಟೇಟ್ಮೆಂಟ್ ಮಾಡ್ತಾರೆ. ಸಿದ್ದರಾಮಯ್ಯ ಕಡೆಯವರು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಘೋಷಣೆ ಯಾರು ಹಾಕಿದ್ರು? ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಘೋಷಣೆ ಯಾರು ಹಾಕಿದ್ರು? ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಯಾರು ಹಾಕಿದ್ರು? BJP ಬಂದು ಹಾಕಿದ್ರ? ಜನ ಬಂದು ಹಾಕಿದ್ರ? ಅವ್ರ ಪಾರ್ಟಿಯವ್ರು ಹಾಕಾಕತ್ತಾರ, ಅವ್ರ ಶಾಸಕರು ಹಾಕಾಕತ್ತಾರ, ಶಾಸಕರು ಹಾಕ್ತಾರ, ವಿಧಾನ ಪರಿಷತ್ ಸದಸ್ಯರು ಹಾಕ್ತಾರ, ಅವ್ರ ಕಾರ್ಯಕರ್ತರು ಹಾಕ್ತಾರ. ಮುಖ್ಯಮಂತ್ರಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಬೆಂಗಳೂರು ಬಂದಾಗ ಮುಖ್ಯಮಂತ್ರಿಗೆ ಸ್ವಾಗತ ಅಂತ ಹಾಕ್ದವ್ರು ಯಾರು? BJP ಅವ್ರು ಹಾಕಿದ್ರ? ವಿಧಾನ ಪರಿಷತ್ ಸದಸ್ಯರು ಹಾಕಿದ್ರು ಅಲ್ಲಿ ಅವರು ಮುಖ್ಯಮಂತ್ರಿ ಬೈ ಮಿಸ್ಟೇಕ್ ಅಂತ. ಆಮೇಲೆ ದಟ್ ಈಸ್ ಸೆಕೆಂಡ್ರಿ, ಹಾಕೋದು ಹಾಕ್ಬಿಡೋದು, ಆಮೇಲೆ ನೀವೆಲ್ಲ ಸುದ್ದಿ ಮಾಡಿದ್ರೆ ಆಮೇಲೆ ಡಿಲೀಟ್ ಮಾಡ್ತಾರ. ಗೊತ್ತಾಯ್ತು ನಮ್ಮ ಇಂಟೆನ್ಷನ್ ಏನೈತೆ ಅಂತ ಕ್ಲಾರಿಟಿ ಹೇಳಿದಾರೆ ಅವರು. ಸ್ಟಿಲ್ ಕಾಂಗ್ರೆಸ್ ಇಸ್ ವೆರಿ ಕಾನ್ಫಿಡೆಂಟ್ 2028ಕ್ಕೆ ನಾವೇ ಬರ್ತೀವಿ. ನೋಡಿ, ನೀವು ಸುವರ್ಣಾಕ್ಷರದಲ್ಲಿ ಬರೆದು ಇಟ್ಕೊಳ್ರಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, 2028 ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದಿಂದ ಕರ್ನಾಟಕದಲ್ಲಿ ಬರ್ತೇವೆ. ಅತ್ಯುತ್ತಮ ಒಂದು ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತೀವಿ ಅಂತ 100% ವಿಶ್ವಾಸ ನಮಗಿದೆ. ಕಾಂಗ್ರೆಸ್ಸನ್ನು ಅದೆಷ್ಟೋ ಬಾರಿ BJP JDS ಜಂಟಿಯಾಗಿ ಪ್ರಶ್ನೆ ಮಾಡಿದಾಗಲೂ ಕೂಡ ಒಂದು ಟೀಕೆ ನಿಮ್ಮ ಮೇಲೆ ಬಂದಿರುವಂಥದ್ದು, ಇವರು 2028 ಕ್ಲೇಮ್ ಮಾಡ್ತಿದ್ದಾರೆ BJP ಅವರು, ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾರೆ, ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಡೆಮೊಕ್ರೆಟಿಕ್ ಆಗಿ ನಾವು ಹ್ಯಾಂಡಲ್ ಮಾಡ್ತಕ್ಕಂಥ ಪಾರ್ಟಿ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೆ ಏನೋ ಇದ್ದರೂ ಕೂಡ ನಾವು ಕುತ್ಕೊಂಡು ಬಗೆಹರಿಸೋಂಥ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಒಂದೇ ಮನೆಯಲ್ಲಿ ಇರ್ತಕ್ಕಂಥ 4 ಜನ ಅಣ್ತಂಬರು ಇದ್ದಾಗ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವ್ರಿಗೆ 4 ಜನ ಇದ್ದರೂ ಬೇರೆ ಬೇರೆ ಆಗಿದ್ದೇ ಇರುತ್ತೆ. ಆ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ, ಇಲ್ಲ ಅಂತ ನಾನೇನಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವೆ. ನಮ್ಮ ಪಕ್ಷದ ಹೈಕಮಾಂಡು ಅಷ್ಟು ಶಿಸ್ತುಬದ್ಧಾಗಿ ನಡೆಸ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರ್ಟಿನೂ ಇಂಟ್ಯಾಕ್ಟ್ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಅದ್ರಾಗೇನು ಭಾಳಷ್ಟು ಡಿಫ್ರೆನ್ಸ್ ಅನ್ನೋಂಥದ್ದು ಏನಿಲ್ಲ. ಇವತ್ತೆಲ್ಲ ಕೂಡ ಇವತ್ತು ಅಧ್ಯಕ್ಷರು ಇದ್ದಾರೆ, ಮಾನ್ಯ ವಿರೋಧ ಪಕ್ಷ ನಾಯಕರಿದ್ದಾರೆ, ಎಲ್ಲರೂ ಕೂಡ ಹೊರಟಿದ್ದೀವಲ್ಲ ನಾವೆಲ್ಲರೂ ಅವ್ರ ನೇತೃತ್ವದಲ್ಲಿ.